ವೆಲ್ಕಮ್ ಟು ಮೈ ಇಂಜುರಿ ಡೇ. ಇವತ್ತು ಬೆಳಗ್ಗೆನೆ ಜಿಮ್ಗೆ ಹೋಗ್ಬೇಕು ಅಂತ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಪ್ರೀ ವರ್ಕೌಟ್ ಕುಡಿದು ತುಂಬಾ ದಿನ ಆದ್ಮೇಲೆ ಮಾರ್ನಿಂಗ್ ವರ್ಕೌಟ್ ಮಾಡ್ತಾ ಇದೀನಿ ಅಂತ ಜೋಶಲ್ಲಿ ಸಾಂಗ್ಸ್ ಹಾಕೊಂಡು ಜಿಮ್ ಕಡೆ ಹೊರಟೆ. ಇವತ್ತು 110 kg ಅಲ್ಲಿ PR ಮಾಡಿ, ಫ್ಲಾಟ್ ಪ್ರೆಸ್ ಅಲ್ಲಿ ಕೂಡ 85 kg ಅಲ್ಲಿ PR ಮಾಡಿ, ಚೆಸ್ಟ್ ಫ್ಲೈಸ್ ಮಾಡಿದ್ಮೇಲೆ ಲ್ಯಾಟ್ರಲ್ ರೈಸಸ್ PR ಹೊಡಿಯೋವಾಗ ಬಿತ್ತು. ಲೆಫ್ಟ್ ಸೈಡ್ ನೆಕ್ ಹಿಡ್ಕೊಂತು. ತಕ್ಷಣ ಎಲ್ಲ ನಿಲ್ಸಿ ಸ್ವಲ್ಪ ಸ್ಟ್ರೆಚ್ ಮಾಡಿದ್ಮೇಲೆ ಅವಾಗ ಗೊತ್ತಾಯ್ತು ಏಟ್ ಬಿದ್ದಿದೆ ಅಂತ. ಮನೆಗೆ ಬಂದು ಕೂರ ಕೂಡ ಆಗಿಲ್ಲ. ನನ್ನ ಕೈಯಲ್ಲಿ ಆಗಿಲ್ಲ ಅಂದ್ರೂ ಮೀಲ್ಸ್ ಎಲ್ಲ ಪ್ಯಾಕ್ ಮಾಡಿ. ಇಂಜುರಿ ಆದ್ಮೇಲೆ ಮಾಡ್ಬೇಕಾಗಿರೋ ಫಸ್ಟ್ ಕೆಲಸ ಏನು ಅಂದ್ರೆ ಖುಷಿಯಾಗಿರೋದು. ಯಾಕೆ ಅಂದ್ರೆ ಅದೇ ನಮ್ಮನ್ನ ಬೇಗ ರಿಕವರ್ ಮಾಡೋದು. ಖುಷಿಯಾಗಿ ವೆಲ್ಕೋರೋರ ಹೊಸ ಫ್ಲೇವರ್ ವಾಟರ್ ಮಿಲನ್ 6 ಗ್ರಾಮ್ಸ್ ಹಾಕೊಂಡು ಕುಡಿದ್ಮೇಲೆ ಮನ್ಸಿಗೆ ಏನೋ ಒಂಥರ ತೃಪ್ತಿ ಆಯ್ತು. ನೀವು ತಗೊಂಡು ಟ್ರೈ ಮಾಡ್ಬೇಕು ಅಂದ್ರೆ ಲಿಂಕ್ ನನ್ನ ಬಯೋಲಿದೆ. ಅದ್ ಹೆಂಗ್ ಓದ್ನೋ ಗೊತ್ತಿಲ್ಲ, ಆದ್ರೆ ಆಫೀಸ್ಗೆ ಹೋದೆ. ಇವತ್ತು ತುಂಬಾ ಇಂಪಾರ್ಟೆಂಟ್ ಕೆಲಸ ಬೇರೆ ಇತ್ತು. ಎಲ್ಲರೂ ನನ್ಗೆ ಬ್ರೋ ಎಷ್ಟ್ ದಿನ ಕಾಯಿಸ್ತೀಯ ಅಂತ ಕೇಳ್ತಿದ್ದೀರ, ಲಾಂಚ್ ಮಾಡು ಅಂತ ಇದೀರ. ಆದ್ರೆ ನಿಮ್ಗೆ ಗೊತ್ತಿಲ್ದಿರೋ ವಿಷಯ ಏನು ಅಂದ್ರೆ ನಾನು ನಮ್ ಬ್ರ್ಯಾಂಡ್ ಮೇಲೆ January 2025 ಇಂದ ಕೆಲಸ ಮಾಡ್ತಾ ಇದ್ದೀನಿ. 11 ತಿಂಗಳು. ನಿಮ್ಗಿಂತ ಜಾಸ್ತಿನೇ ಆಸೆ ಇದೆ ನನ್ಗೆ ಲಾಂಚ್ ಮಾಡ್ಬೇಕು ಅಂತ. ಇನ್ನಂತೂ ಜಾಸ್ತಿ ಕಾಯಿಸಲ್ಲ, ಬೇಗನೆ ಲಾಂಚ್ ಮಾಡಿ. ದಯವಿಟ್ಟು ವರ್ಕೌಟ್ ಮಾಡುವಾಗ ಕೇರ್ಫುಲ್ ಆಗಿರಿ. ನನಗಿದು ಚಿಕ್ಕ ಇಂಜುರಿನೇ. ಅಂಡ್ ಯಾ, ದ ಜರ್ನಿ ಇಸ್ ಲಾಂಗ್, ಲೆಟ್ಸ್ ಗೆಟ್ ಸ್ಟ್ರಾಂಗ್.